ನಿಜವಾಗ್ಲೂ ಇದರಲ್ಲಿ ಆಗ್ಬೇಕಾಗಿದ್ದು ನಾವು ಆಗ್ರಹಿಸಿದ್ದೇನು ಅಂತಂದ್ರೆ, ಯಾವ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವನನ್ನ ಬಂಧಿಸಿ ಅವನ ಜೈಲಿಗಟ್ಟಿ ಇಮಿಡಿಯೇಟ್ ಆಗಿ. ಈ ರಣಹಳ್ಳಿ ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣ ಆಗಿ 12 ದಿವಸ ಆದ್ರೂ ಕೂಡ ಮುಖ್ಯ ಆರೋಪಿ ಯಾರಿದ್ದಾನೆ ಪ್ರಜ್ವಲ್ ರೇವಣ್ಣ ಅವನ್ನ ಅರೆಸ್ಟ್ ಮಾಡೋದ್ರಲ್ಲಿ ಸೋಲ್ತು. ಈ ಬಸ್ ಹತ್ತಿದಂತಹ ಮಹಿಳೆಯರೆಲ್ಲ ದಾರಿ ತಪ್ಪಿಟ್ಬಿಡ್ತಾರೆ ಅಂತ ಹೇಳಿಕೆ ಕೊಟ್ಟಂತಹ ಮಹಾನ್ ಅಜ್ಞಾನಿ ಕುಮಾರಸ್ವಾಮಿ. ಹುಚ್ಚ ಹೇಳಿಕೆ. ಇವರೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಲ್ಲ ಅಂತ ನೆನ್ಸ್ಕೊಂಡ್ರೆ ನನಗೆ ಆಘಾತ ಆಗ್ತದೆ. ಅದ್ ಹೆಂಗಪ್ಪ ಈ ರಾಜ್ಯವನ್ನ ನಡೆಸ್ತಾ ಇದ್ರು ಇವರೆಲ್ಲ, ಏನೆಲ್ಲ ಅನಾಹುತಗಳು ಆಗಿರ್ಬೇಕು ಆ ಸಮಯದಲ್ಲಿ. ನಂತರ ಈ ಪ್ರಕರಣವನ್ನ ಆಚೆ ತರೋದ್ರಲ್ಲಿ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಕೈಯೇ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದಾರೆ. ತರಬಾರ್ದಿತ್ತ ಹಂಗಾದ್ರೆ ಪ್ರಕರಣ ಮುಚ್ಚಿಕೊಡ್ಬೇಕಿತ್ತ, ನಿಮ್ಮ ಹತ್ರ ಕಮಿಟ್ಮೆಂಟ್ ಮಾಡ್ಕೋಬೇಕಿತ್ತ. ಫೋಟೋಗಳನ್ನ ವಿಡಿಯೋಗಳನ್ನ ಯಾರು ಸಮಾಜದ ಮುಂದೆ ತಂದಿದ್ದಾರೆ, ಅವರ ಬದುಕುಗಳನ್ನ ಹಾಳು ಮಾಡಿದ್ದಾರೆ, ಆ ಅಯೋಗ್ಯರಿಗೂ ಕೂಡ ನೀವು ಪತ್ತೆ ಮಾಡಿ ಅವರನ್ನ ಜೈಲಿಗೆ ಹಾಕುವಂತಹ ಕೆಲಸ ಮಾಡಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದಂತಹ ಮೊದಲನೇ ಪಕ್ಷ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಮಗೆ ಸಾಮಾಜಿಕವಾದಂತಹ ಕಾಳಜಿ ಮತ್ತು ಬದ್ಧತೆ ಎರಡೂ ಇದೆ. ಆದ್ರೆ ದುರಂತ ಅಂದ್ರೆ ಈಗ ಸುದ್ದಿ ವಾಹಿನಿಗಳಲ್ಲಿ ದೊಡ್ಡದಾಗಿ ಪ್ರಚಾರ ಆಗ್ತಾ ಇದೆ. ಈ ಒಂದು ಅಯೋಗ್ಯತನ ಮಾಡಿದಂತಹ ಕೆಲಸ ಏನಿದೆಯಲ್ಲ, ಈ ಅಯೋಗ್ಯತನದ ಕೆಲಸದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಆತನ ಕುಟುಂಬದವರ ಪಾತ್ರ ಎಷ್ಟಿದೆಯೋ ಅದನ್ನ ಜಗಜ್ಜಾಹೀರುಗೊಳಿಸಿ ನೂರಾರು ಹೆಣ್ಣುಮಕ್ಕಳ ಬದುಕುಗಳನ್ನ ಹಾಳು ಮಾಡಿದ್ರಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರದ ಪಾತ್ರ ಬಹಳ ದೊಡ್ಡದಾಗಿದೆ ಅನ್ನೋದು ನಿಮ್ಮ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ. ಯಾರೋ ಅತ್ಯಾಚಾರ ಮಾಡ್ದ, ಇನ್ಯಾವನೋ ರೆಕಾರ್ಡ್ ಮಾಡ್ಕೊಂಡ, ಮತ್ಯಾವನೋ ತಂದು ಅದನ್ನ ಪ್ರಚಾರ ಮಾಡ್ತಾನೆ ಅಂತಂದ್ರೆ ಇವರು 3 ಜನಕ್ಕೆ ಇರುವಂತಹ ವ್ಯತ್ಯಾಸ ಏನಿದೆ? ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ಯಾರು ಈ ಪ್ರಕರಣವನ್ನ ಆ ಹೆಣ್ಣುಮಕ್ಕಳನ್ನ ಬಯಲು ಮಾಡೋದ್ರಲ್ಲಿ ಯಾರ ಕೈವಾಡ ಇದೆ? ಆ ಕಾಂಗ್ರೆಸ್ ಮುಖಂಡರಿಗೆ ಹೇಳೋದೇನು ಅಂತಂದ್ರೆ, ನಾವು ಕೇವಲ ರಾಜಕಾರಣಕ್ಕಾಗಿ ಇಷ್ಟು ನೀಚ ಮಟ್ಟಕ್ಕೆ ಇಳಿಯೋದ್ರ ಬದಲಾಗಿ ನೀವು ಪಿಂಪ್ ಕೆಲಸ ಮಾಡಬಹುದು. ಬಹಳ ನಿಷ್ಠುರವಾಗಿ ಹೇಳ್ತಾ ಇದ್ದೀನಿ. ಇದು ನೂರಾರು ಹೆಣ್ಣು ಮಕ್ಕಳ ಬದುಕುಗಳನ್ನ ನೀವು ಬೀದಿಗಿಟ್ಟು ನೀವು ರಾಜಕಾರಣ ಮಾಡ್ತೀರಿ ಅಂತಂದ್ರೆ ಅದರ ಬದಲು ತಲೆ ಹೇಳಿಕತನ ಒಳ್ಳೇದು ನಿಮಗೆ. ನಿಜವಾದ ಇದರಲ್ಲಿ ಆಗ್ಬೇಕಾಗಿದ್ದು ನಾವು ಆಗ್ರಹಿಸಿದ್ದೇನು ಅಂತಂದ್ರೆ, ಯಾವ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವನನ್ನ ಬಂಧಿಸಿ ಅವನ ಜೈಲಿಗಟ್ಟಿ ಇಮಿಡಿಯೇಟ್ ಆಗಿ. ಈ ರಣಹಳ್ಳಿ ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣ ಆಗಿ 12 ದಿವಸ ಆದ್ರೂ ಕೂಡ ಮುಖ್ಯ ಆರೋಪಿ ಯಾರಿದ್ದಾನೆ ಪ್ರಜ್ವಲ್ ರೇವಣ್ಣ ಅವನ್ನ ಅರೆಸ್ಟ್ ಮಾಡೋದ್ರಲ್ಲಿ ಸೋಲ್ತು. ಅವನು ದೇಶ ಬಿಟ್ಟು ಓಡೋದ ಮೇಲೆ SIT ಫಾರ್ಮ್ ಮಾಡ್ತಾರೆ. SIT ನಲ್ಲೂ ಕೂಡ ಮೊದಲನೇ ಹಂತದಲ್ಲಿ ಸರಿಯಾದ ಸೆಕ್ಷನ್ಗಳನ್ನ ಹಾಕಲಿಲ್ಲ. ಈಗ ಒಳ್ಳೊಳ್ಳೆ ಸೆಕ್ಷನ್ಗಳು ಅದೇನೋ ಸಂಬಂಧಪಟ್ಟಂತ ಸೆಕ್ಷನ್ಗಳಿಂದ ಇದು ಹಾಕಿದ್ದಾರೆ. ಮತ್ತೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಮುಖ್ಯವಾದ ವಿಚಾರ ಸರ್ಕಾರದ ಏನು ಅಂತಂದ್ರೆ, ರೇವಣ್ಣ A1 ಆರೋಪಿ ಪ್ರಜ್ವಲ್ ರೇವಣ್ಣನ ಅಪ್ಪ, ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಹೋದಾಗ ಆತ ಇನ್ಸ್ಪೆಕ್ಟರ್ ಬೇಲ್ಗೆ ಅಪ್ಲಿಕೇಶನ್ ಹಾಕೋತಾನೆ. ಮೊದಲನೇ ಹಂತದಲ್ಲಿ ನಾನು ಹೇಳ್ತಾ, ಎರಡನೇ ಹಂತ ಅಲ್ಲ, ಮೊದಲನೇ ಹಂತದಲ್ಲಿ. ಆಗ ಸರ್ಕಾರಿ ವಕೀಲರು ಕೋರ್ಟ್ ಅಲ್ಲಿ ಹೇಳಿಕೆಯನ್ನ ಕೊಡ್ತಾರೆ, ರೇವಣ್ಣನ ಮೇಲೆ ಗುರುತರವಾದಂತಹ ಆರೋಪಗಳು ಯಾವುದೂ ಇಲ್ಲ, ಆತನನ್ನ ಬಂಧಿಸುವಂತಹ ಇಚ್ಛೆ ಸರ್ಕಾರಕ್ಕಿಲ್ಲ ಅಂತ ಹೇಳಿಕೆ ಕೊಡ್ತಾರೆ ಸರ್ಕಾರಿ ವಕೀಲರು ಕೋರ್ಟ್ ಅಲ್ಲಿ. ನಾಚಿಕೆ ಹಾಕ್ಬೇಕು ಇವರಿಗೆ, ನಾಚಿಕೆ ಹಾಕ್ಬೇಕು. ರೇವಣ್ಣನ ಮೇಲೆ ಗುರುತರ ಆರೋಪಗಳು ಯಾವುದೂ ಇಲ್ವಂತೆ. ಒಬ್ಬ ದೂರುದಾರ ಮಹಿಳೆಯನ್ನ ಕಿಡ್ನಾಪ್ ಮಾಡುವಂತಹ ನೀಚ ಮಟ್ಟಕ್ಕೆ ಇವರು ಇದ್ದಾರೆ ಅಂತಂದ್ರೆ ಅವ್ರ ಮೇಲೆ ಗುರುತರ ಆರೋಪಗಳೇ ಇಲ್ವಂತೆ. ಹಾಗಾದ್ರೆ ನೀವು ಯಾಕೆ ರೇವಣ್ಣನ ರಕ್ಷಣೆ ಮಾಡಿಕೊಂಡಿದ್ದೀರಿ ಅಂತಂದ್ರೆ, ಬಹುಶಃ ನನ್ನ ಪ್ರಕಾರ ನೀವೆಲ್ಲರೂ ಕೂಡ ಒಂದೇ ತರದ ಕಲಾವಿದರು, ಒಂದೇ ತರದ ಹಗರಣಗಳಲ್ಲಿ, ಒಂದೇ ತರದ ಅತ್ಯಾಚಾರ ಪ್ರಕರಣಗಳಲ್ಲಿ ನೀವೆಲ್ಲರೂ ಕೂಡ ಸಮಭಾಗಿಗಳ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಬೇಕಾಗ್ತದೆ. ಆನಂತರ ಕೋರ್ಟ್ ಅಲ್ಲಿ ಏನು ನಾಗರಿಕ ಸಮಾಜ ಸರ್ಕಾರಕ್ಕೆ ಚೀಮಾರಿ ಹಾಕೋದಕ್ಕೆ ಶುರು ಮಾಡ್ತು. ಕೋರ್ಟ್ ಅಲ್ಲಿ ವಕೀಲರು ವಾದ ಮಾಡೋಕೆ ಶುರು ಮಾಡಿದ್ರು, ಇಲ್ಲ ರೇವಣ್ಣನ್ಗೆ ಇನ್ಸ್ಪೆಕ್ಟರ್ ಬೇಲ್ ಕೊಡಬಾರ್ದು ಅಂತ. ಆಗ ಸರ್ಕಾರ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಸರ್ಕಾರ ಅವಾಗ ಮೊನ್ನೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ, ನಮ್ಮ ಸರ್ಕಾರ ಬದ್ಧತೆ ಇದೆ, ನಾವು ರೇವಣ್ಣನ ಅರೆಸ್ಟ್ ಮಾಡಿದೀವಿ ಅಂತ. ಎಂತ ಅಯೋಗ್ಯತನದ ಹೇಳಿಕೆಗಳನ್ನ ಕೊಡ್ತೀರಿ ನೀವು ಮುಖ್ಯಮಂತ್ರಿಗಳಾಗಿ. ಕೋರ್ಟ್ ಅಲ್ಲಿ ಅವ್ರನ್ನ ಬಂಧಿಸುವಂತಹ ಅಗತ್ಯವೇ ಇಲ್ಲ ಅಂತ ಹೇಳಿಕೆ ಕೊಟ್ಟು ಬಂದು ಅದಾದ ನಂತರವೂ ಕೂಡ ಕೋರ್ಟ್ ಇನ್ಸ್ಪೆಕ್ಟರ್ ಬೇಲ್ ನಿರಾಕರಣೆ ಮಾಡಿದ್ಮೇಲೆ ಪೊಲೀಸ್ನವರ ಕೆಲಸ ಮಾಡಿದ್ರೆ ನೀವು ನಮ್ಮ ಸರ್ಕಾರ ಮಾಡ್ತು ಅಂತ ಹೇಳ್ಕೊತಿರಲ್ಲ, ನೀವು ಎಂತ ಅಯೋಗ್ಯರಿರ್ಬೇಕು. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದವ್ರು ಮಾಡೋ ಕೆಲಸವಾಗಿದೆ. ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಂದು ಲೆಟರ್ ಬರೀತೀರಿ, ಈತ ದೇಶ ಬಿಟ್ಟು ಹೊಡೋದಕ್ಕೆ ನಿಮ್ ಸರ್ಕಾರ ಕಾರಣ ಅಂತ. ಹಾಸನದಿಂದ ಬೆಂಗಳೂರು ಬಂದು ಬೆಂಗಳೂರಿಂದ ದೇವನಹಳ್ಳಿ ಏರ್ಪೋರ್ಟ್ ಅಂತ ಓಡೋದವರೆಗೂ ಕೂಡ ಮೋದಿ ಕಾವಲಿದ್ರ.
ಅವ್ರ ಜವಾಬ್ದಾರಿ ಏನಂತ ಆಮೇಲೆ ಮಾತಾಡ್ತೀನಿ. ನಿಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು, ನೀವು ಸರ್ಕಾರದವ್ರು ಏನ್ ಮಾಡ್ತಾ ಇದ್ರಿ? ಆರೋಪ ಬಂದು 3-4 ದಿವಸಗಳಾದ ನಂತರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ FIR ಮಾಡಿ SITಗೆ ತನಿಖೆಗೆ ಆದೇಶ ಮಾಡಿ ಅವ್ನ ಅರೆಸ್ಟ್ ಮಾಡ್ತೀರಿ. ಈ 4 ದಿವಸ ಆರೋಪ ಬಂದ ನಂತರದ 4 ದಿವಸ FIR ಆಗೋದಕ್ಕೆ ಮುಂಚೆ ಈ ರಾಜ್ಯದ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಏನು ಬೋಂಡ ತಿಂತಾ ಇದ್ರ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಇಷ್ಟು ದೊಡ್ಡ ಅವಿವೇಕತನ, ಅಯೋಗ್ಯತನ ಈ ಕಾಂಗ್ರೆಸ್ ಸರ್ಕಾರವೂ ಮಾಡ್ತಾ ಇದೆ. ಈ ಪ್ರಕರಣ ಆ ಮಹಿಳೆಯರನ್ನ ಆಚೆ ತರೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರದ ಕೈ ಬಹಳ ದೊಡ್ಡದಾಗಿದೆ. ಇನ್ನು ಈಗ ಕುಮಾರಸ್ವಾಮಿ ಅವರು, ದ ಗ್ರೇಟ್ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಪ್ರಾರಂಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು, ಉಪ್ಪು ತಿಂದು ನೀರು ಕುಡಿತಾರೆ ಅಂತ. ನಾವೆಲ್ಲ ಸ್ವಾಗತಿಸಿದ್ವಿ. ಈ ಪ್ರಾಮಾಣಿಕತೆ ಬೇಕು ಒಬ್ಬ ವ್ಯಕ್ತಿಗೆ. ತನ್ನ ಕುಟುಂಬವನ್ನೇ ಮಾಡ್ಲಿ, ತನ್ನ ಮಗನೇ ಮಾಡ್ಲಿ, ಉಪ್ಪು ತಿಂದು ನೀರು ಕುಡಿಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಲ್ಲ. ಹಾಗಾಗಿ ನಾವು ಅದನ್ನು ಸ್ವಾಗತಿಸಬೇಕು ಅಂತ ಬಹಳ ಖುಷಿ ಪಟ್ವಿ. ಆದ್ರೆ 2 ದಿವಸ ಬಿಟ್ಟು ನೋಡ್ತೀವಿ ಆಸಾಮಿ ಉಲ್ಟಾ 2978 ಕ್ಲಿಪ್ ಇತ್ತಂತೆ. ಏನು 8 ವರ್ಷ ಬೇಕು ಅಷ್ಟು ದಿವಸಕ್ಕೆ? ಪ್ರಜ್ವಲ್ ರೇವಣ್ಣ 8 ವರ್ಷದಿಂದ ಬರೀ ಅದೇ ಕೆಲಸ ಮಾಡ್ಕೊಂಡು ಕೂತಿದ್ದ ಅಂತ ಕೇಳ್ತಾರೆ. ಪ್ರಜ್ಞೆನೇ ಇಲ್ಲ ಇವ್ರಿಗೆಲ್ಲ. ಕುಮಾರಸ್ವಾಮಿ ಅವ್ರಿಗೂ ಒಬ್ಬ ಹೆಣ್ಮಗಳಿದ್ದಾಳೆ, ಜ್ಞಾನ ಇಲ್ವಾ ಅವ್ರಿಗೆಲ್ಲ? ಫ್ರೀ ಬಸ್ ಅನ್ನ ಹತ್ತಿದಂತಹ ಮಹಿಳೆಯರೆಲ್ಲ ದಾರಿ ತಪ್ಪಿಟ್ಬಿಡ್ತಾರೆ ಅಂತ ಹೇಳಿಕೆ ಕೊಟ್ಟಂತಹ ಮಹಾನ್ ಅಜ್ಞಾನಿ ಕುಮಾರಸ್ವಾಮಿ. ಹುಚ್ಚ ಹೇಳಿಕೆ. ಇವರೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಲ್ಲ ಅಂತ ನೆನ್ಸ್ಕೊಂಡ್ರೆ ನನಗೆ ಆಘಾತ ಆಗ್ತದೆ. ಅದ್ ಹೆಂಗಪ್ಪ ಈ ರಾಜ್ಯವನ್ನ ನಡೆಸ್ತಾ ಇದ್ರು ಇವರೆಲ್ಲ? ಏನೆಲ್ಲ ಅನಾಹುತಗಳು ಆಗಿರ್ಬೇಕು ಆ ಸಮಯದಲ್ಲಿ. ನಂತರ ಈ ಪ್ರಕರಣವನ್ನ ಆಚೆ ತರೋದ್ರಲ್ಲಿ ಕಾಂಗ್ರೆಸ್ನ DK ಶಿವಕುಮಾರ್ ಅವರ ಕೈಯೇ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದಾರೆ. ತರಬಾರ್ದಿತ್ತ ಹಂಗಾದ್ರೆ ಪ್ರಕರಣ ಮುಚ್ಚಿಕ್ಬಿಡ್ಬೇಕಿತ್ತ? ನಿಮ್ಮ ಹತ್ರ ಕಮಿಟ್ಮೆಂಟ್ ಮಾಡ್ಕೋಬೇಕಿತ್ತ? ನಾವೀಗಲೂ ಕೂಡ ಹೇಳ್ತಾ ಇದ್ದೀವಿ, ಪ್ರಕರಣದಲ್ಲಿ ಹೆಣ್ಣು ಮಕ್ಕಳ ಫೋಟೋ ಮತ್ತು ವಿಡಿಯೋಗಳನ್ನ ಆಚೆ ತಂದಿದ್ದು ತಪ್ಪು. ಅವ್ನು ಯಾವ ರೀತಿ ಶಿಕ್ಷೆ ಆಗ್ಬೇಕು. ಆದ್ರೆ ಪ್ರಕರಣವನ್ನ ಆಚೆ ತರೋದಿದೆಯಲ್ಲ, ಅದು ಒಳ್ಳೆ ಕೆಲಸ. ಅದು ಪೊಲೀಸರ ಮೂಲಕ ಆಗ್ಬೇಕಿತ್ತು. ಹೆಣ್ಮಕ್ಳ ವಿಚಾರಗಳು ತರಬಾರ್ದಿತ್ತು ಅಷ್ಟೇ. ನಿನ್ನೆಯಿಂದ ಆಚೆಗೆ ಈ ಪ್ರಕರಣದ ಕಿಂಗ್ ಟಿನ್ ಅಂತ ಹೇಳ್ತಾ ಇದ್ದಾಗ ದೇವರಾಜೇಗೌಡ ಯಾಕೋ ಉಲ್ಟಾ ಹೊಡಿತಾ ಇದ್ದಾರೆ. ವಿಡಿಯೋ ಎಲ್ಲ ತಿರ್ಚಲ್ಪಟ್ಟಿದೆ, ಒರಿಜಿನಲ್ ವಿಡಿಯೋನೇ ಬೇರೆ ಇದೆ. ಈಗ ನಿನ್ನೆಯಿಂದ, ಹಾಗಾದ್ರೆ ಇಷ್ಟು ದಿವಸದಿಂದ ಆ ಸತ್ಯಗಳನ್ನ ಈ ನಾಗರಿಕ ಸಮಾಜಕ್ಕೆ ಯಾಕೆ ಹೇಳಲಿಲ್ಲ? ಒಟ್ಟಾರೆ ಸ್ನೇಹಿತರೆ, ಇದೆಲ್ಲ ನೋಡುವಾಗ ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಈ 3 ಪಕ್ಷಗಳು 3 ಬಿಟ್ಟವು. ಅಂದ್ರೆ ಮಾನ, ಮರ್ಯಾದೆ, ನಾಚಿಕೆ 3 ಬಿಟ್ಟಂತಹ ಪಕ್ಷಗಳು ಈ 3. ಅಲ್ಲೆಲ್ಲ ಹೇಸಿಗೆ ಬಿದ್ದಿದೆ ಅಂತಂದ್ರೆ ಈ 3 ಜನ ಕಿತ್ತಾಡ್ಕೊಂಡು ತಿನ್ನುವಂತಹ ಅವಿವೇಕಿಗಳು, ಅಯೋಗ್ಯರು, ನಾಲಾಯಕರು, ಭ್ರಷ್ಟಾಚಾರಿಗಳು ಈ ಸಮಾಜದಲ್ಲಿ 3 ಪಕ್ಷದವರು. ಇವರು ಈ ದೇಶವನ್ನ, ಈ ರಾಜ್ಯವನ್ನ ಆಡಳಿತ ಮಾಡೋದಕ್ಕೆ ಲಾಯಕ್ಕಾದೋಗ್ತಾರಲ್ಲ. ಅವ್ರ ಮೇಲೆ ಇವ್ರು ಹೇಳ್ತಾನೆ, ಇವನ ಮೇಲೆ ಅವನು ಹೇಳ್ತಾನೆ, ಇದಕ್ಕೆ ನೀನ್ ಕಾರಣ ಅಂತಾನೆ, ಇದಕ್ಕೆ ನೀನ್ ಕಾರಣ ಅಂತಾನೆ. ನಾನು ಕಾಂಗ್ರೆಸ್ ಸರ್ಕಾರವನ್ನೇ ಪದೇ ಪದೇ ಒತ್ತಿ ಕೇಳ್ತೀನಿ, ಅವ್ರು ಹಾಗೆ ಮಾಡಿದ್ರು ಅಂತ ಆಪಾದನೆ ಮಾಡೋದ್ರ ಬದಲಾಗಿ ಹಾಗೆ ಮಾಡಿದವರಿಗೆ ಶಿಕ್ಷೆ ಏನ್ ಕೊಡೋದಕ್ಕೆ ನೀವು ಕ್ರಮಗಳನ್ನ ತಗೊಂಡ್ರಿ? ನಿಮ್ಮ ಜವಾಬ್ದಾರಿ ಏನಿರ್ಲಿಲ್ವಾ 4-5 ದಿವಸಗಳವರೆಗೂ ಕೂಡ? ಪ್ರಕರಣ ಆದ ನಂತರ ಎಷ್ಟು ಜನ ಹೆಣ್ಮಕ್ಳ ಬದುಕುಗಳನ್ನ ಆಚೆಗೆ ತರ್ತಾ ಇದ್ದೀರಿ? ನಿಮಗೆ ಜವಾಬ್ದಾರಿ ಅನ್ನೋದೇ ಇಲ್ವಾ? ಕೇವಲ ಸಾಮಾನ್ಯ ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತಹ ಒಬ್ಬ ಆಫೀಸರ್ ಸಾಕು ಇದನ್ನ ಯಾರಪ್ಪ ಆಚೆ ತಂದ್ರು ಅಂತ ಹೇಳೋದಕ್ಕೆ. ಖಂಡಿತಾರೆ ಅವ್ರ ಕೈಲಿ ಆ ಕೆಲಸ ಆಗುತ್ತೆ. ಸಾಧಾರಣ ಒಬ್ಬ SP ರಿಪೋರ್ಟ್ ಏನ್ ಮಾಡ್ತಾರಲ್ಲ ಸ್ಟೇಷನ್, ಅವ್ರ ಕೈಲಾಗುತ್ತೆ ಈ ಕೆಲಸ. ಯಾರಿಂದ ಹೊರಗಡೆ ತಂದಿದ್ದಾರೆ ಅಂತ ಕಂಡಿಡಿಯಕ್ಕೆ ಆಗುತ್ತೆ. ಅದೇ ದೊಡ್ಡ ವಿಷಯ ಅಲ್ಲ. ಯಾಕೆ ಅಂತಂದ್ರೆ ಈ ವಿಡಿಯೋಗಳನ್ನ ಆಚೆ ಬಿಡೋದ್ರಿಂದ ಏನೋ ಚುನಾವಣೆ ಸಂದರ್ಭದಲ್ಲಿ ಯಾರಿಗ್ ಲಾಭ ಇತ್ತು ನಂಬರ್ 1 ಗೊತ್ತಾಗುತ್ತೆ. ಸೊ ಯಾರಿಗ್ ಲಾಭ ಆಗುತ್ತೆ ಅಂದ್ರೆ ಆ ಲಾಭಕೋರು ಯಾರು ಗೊತ್ತಾಗುತ್ತೆ. ಅವ್ರು ಹಿಡ್ಕೊಂಡ್ಬಂದು 2 ಕುಂಡಿ ಮೇಲೆ ಬಿಟ್ಟಿದ್ರೆ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ರೆ ಗೊತ್ತಾಗ್ಬಿಡ್ತಿತ್ತು. ಸಾಧಾರಣ ಪೊಲೀಸರು ಮಾಡೋ ಕೆಲಸ. ಆದ್ರೆ ಈ ಸರ್ಕಾರ ಆ ಕೆಲಸವನ್ನ ಮಾಡೋದಕ್ಕೂ ಕೂಡ ಪೊಲೀಸರು ಬಿಟ್ಟಿಲ್ಲ. ಇಬ್ರು ಒಂದೇ ನಿಲಯದ, ಆಗಲೇ ಹೇಳಿದೆ ನಾನು, ಒಂದೇ ನಾಟಕದ ಒಂದೇ ವೇದಿಕೆ ಮೇಲಿನ ಕಲಾವಿದರು ಇವರೆಲ್ಲ. ಕಾಂಗ್ರೆಸ್ನವರು, ಬಿಜೆಪಿಯವರು, JDS ನವರು. ಇವರ ವಿರುದ್ಧ ಈ ನಾಗರಿಕ ಸಮಾಜ ಬಹಳ ದೊಡ್ಡ ಧ್ವನಿಯನ್ನು ತೆಗೆದು ಹೋರಾಟ ಮಾಡಬೇಕಿತ್ತು, ಮಾಡಿದೆ. ಅದರ ರಿಸಲ್ಟ್ ಚುನಾವಣೆ ನಂತರ ಗೊತ್ತಾಗುತ್ತೆ. ಸ್ನೇಹಿತರೆ, ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ ಇದನ್ನ ಮೊದಲನೇದಾಗಿ ದೂರು ದಾಖಲು ಮಾಡಿದ್ದು ನಾವು, ಪತ್ರಿಕಾಗೋಷ್ಠಿ ಮಾಡಿದ್ದು ನಾವು, ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನ ಕೊಟ್ಟು SIT ಫಾರ್ಮ್ ಆಗೋದಕ್ಕೆ ಕಾರಣವಾದಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದರ ಬದ್ಧತೆಯನ್ನು ನೀವೆಲ್ಲರೂ ಗೌರವಿಸಿ ಮುಂದಿನ ಹಂತದಲ್ಲಿ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನ ಕಾಣೋವರೆಗೂ ಕೂಡ ನಾವು ವಿಶ್ರಮಿಸೋಗಿಲ್ಲ. ನಮ್ಮ ಜವಾಬ್ದಾರಿ ಇದೆ. ಇವತ್ತು ಅವ್ರದ್ದು ಯಾವ್ದೋ ಹೆಣ್ಮಗಳಲ್ವಾ ಆಗಿದ್ದು, ನಮಗೇನು ಅಂತಂದ್ರೆ ಈ ದುಷ್ಟರು ನಾಳೆ ನಮ್ಮನೆ ಬಾಗಿಲು ಬರ್ತಾರೆ. ಈ ಅಯೋಗ್ಯರು, ಅವಿವೇಕಿಗಳು, ಸಾಮಾಜಿಕವಾದಂತಹ
ಒಂದು ರಾಜಕೀಯವಾದಂತಹ ಜನಜೀವನ ಏನಿದೆ, ಅವನ ಭವಿಷ್ಯ ಏನಿದೆ, ಇದರಲ್ಲಿ ಮುಂದುವರಿಯೋದಕ್ಕೆ ಇವರಿಗೆ ನಾಲಾಯಕಗಳು, ಇವರಿಗೆ ಅಯೋಗ್ಯತೆ ಇಲ್ಲ. ಇವರನ್ನ ಸಾರ್ವತ್ರಿಕ ಜೀವನದಿಂದ ಉಚ್ಚಾಟಿಸಬೇಕು ಈ ಸಮಾಜ. ಹಾಗಾಗಿ ಈ ಕೆಲಸವನ್ನ ನಾವು ಹೆಚ್ಚು ಮುಂದುವರಿಸೋಣ ಅಂತ ಹೇಳ್ತಾ, ಈ ಹೋರಾಟಕ್ಕೆ ಇವತ್ತಿನ ಈ ಪ್ರತಿಭಟನೆಗೆ ಅನುಮತಿಯನ್ನು ನೀಡಿದಂತಹ ಪೊಲೀಸ್ ಇಲಾಖೆಯವರೆಗೂ, ಇಲ್ಲಿಗೆ ಆಗಮಿಸಿದ ಮಾಧ್ಯಮದವರೆಗೂ ಮತ್ತು ಇದನ್ನು ಆರ್ಗನೈಸ್ ಮಾಡಿದಂತಹ ಬೆಂಗಳೂರು ಎರಡೂ ಜಿಲ್ಲೆಗಳ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಎಲ್ಲ ನನ್ನ ಒಡನಾಡಿ ಕಾರ್ಯಕರ್ತ ಮಿತ್ರರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್.